ಬುದ್ಧ ಮಕ್ಕಳ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಸೈನ್ಸ್ ಟೀಚರ್ ಅರ್ಚನಾ. ನಾನು ಇವತ್ತೊಂದು ಮೋಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಬಂದಿದ್ದೀನಿ. ಏನದು ಅಂತ ಹೇಳಿದ್ರೆ, ಮ್ಯಾಮ್ ಬುಕ್ ಓಪನ್ ಮಾಡ್ತೀವಿ ಮ್ಯಾಮ್, ಬುಕ್ಕಲ್ಲಿರೋದನ್ನ ಓದೋದು ಬಿಟ್ಬಿಡು, ಇನ್ನೆಲ್ಲ ಮೈಂಡಲ್ಲಿ ಬೇರೆ ಎಲ್ಲ ಥಾಟ್ಸ್ ಬರ್ತಾ ಇರುತ್ತೆ, ಡಿಸ್ಟ್ರಾಕ್ಟ್ ಆಗಿಬಿಡ್ತೀವಿ. ಸೊ ಓದೋದೊಂದು ಬಿಟ್ಬಿಟ್ಟು ಇನ್ನೆಲ್ಲ ಕೆಲಸ ಮಾಡ್ತಾ ಇರ್ತೀವಿ ಮ್ಯಾಮ್. ಆಲ್ರೆಡಿ FA1 ಎಕ್ಸಾಮ್ ಮುಗಿದ್ಬಿಟ್ಟಿದೆ, FA2 ಎಕ್ಸಾಮ್ ಬರುತ್ತೆ, ಇನ್ನೇನು SA ಎಕ್ಸಾಮ್ ಬರುತ್ತೆ. ಇದೇ ಥರ ಕೌಂಟ್ ಮಾಡ್ತಿರುವಾಗಲೇ ನಮ್ಮ ಮಾರ್ಚ್ ಏಪ್ರಿಲಲ್ಲಿ ಬೋರ್ಡ್ ಎಕ್ಸಾಮ್ ಬಂದುಬಿಡುತ್ತೆ ಮ್ಯಾಮ್. ಇನ್ನೂ ಏನೂ ಓದೋಕ್ಕೆ ಶುರು ಮಾಡಿಲ್ಲ ಅಂತ ಲಾಸ್ಟ್ ಮಿನಿಟಲ್ಲಿ ಹೇಳೋದಕ್ಕಿಂತ ಇವತ್ತಿಂದನೇ ನಿಮ್ಮ ಡಿಸ್ಟ್ರಾಕ್ಷನ್ಸ್ ಅಥವಾ ಏನೆಲ್ಲ ಥಾಟ್ಸ್ ಇದೆ ಅದನ್ನೆಲ್ಲ ನಿಮ್ಮ ತಲೆಯಿಂದ ಆಚೆ ಹಾಕ್ಬಿಟ್ಟು ಓದುವಂಥ ಹವ್ಯಾಸವನ್ನು ಇವತ್ತಿಂದನೇ ನೀವು ಶುರು ಮಾಡಬೇಕು. ಅದಕ್ಕೋಸ್ಕರ ನಾನು ನಿಮಗೆ ಯಾವ ಥರ ಓದಿದ್ರೆ ನೀವು ಓದೋದಕ್ಕೆ ಮಾತ್ರ ಅಡಿಕ್ಟ್ ಆಗ್ತೀರಾ ಅಂತ ಹೇಳ್ಕೊಡೋದಕ್ಕೋಸ್ಕರ ಬಂದಿದ್ದೀನಿ. ಸೊ ತಡ ಮಾಡ್ದೇನೆ ಶುರು ಮಾಡೋಣ ಬನ್ನಿ ಮಕ್ಕಳ. ಸೊ ಏನದು ಅಂತ ಹೇಳಿದ್ರೆ, ಮೊದಲನೇದು ನಮ್ಮ ಬ್ರೈನಿಗೆ ಸಂಬಂಧಪಟ್ಟಿದ್ದು ಮಕ್ಕಳ. ಏನದು ರಿವರ್ಡ್ ಸಿಸ್ಟಮ್ ಅಂತ ಅಂದ್ಕೊಳ್ಳಿ. ಇವಾಗ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಓಕೆನಾ? ನಿಮ್ಮ ಡೈಲಿ ದಿನನಿತ್ಯ ನಡೆಯುವಂತಹ ಆ್ಯಕ್ಟಿವಿಟಿನೇ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಓಕೆನಾ? ಸ್ಕೂಲಿಂದ ಬರ್ತೀರಾ, ಟಯರ್ಡ್ ಆಗಿರುತ್ತೆ, ಓಕೆನಾ? ಫ್ರೆಶ್ ಅಪ್ ಆಗ್ತೀರಾ, ಒಂದು 5 ಮಿನಿಟ್ಸ್ ಮೊಬೈಲ್ ಯೂಸ್ ಮಾಡಿಬಿಟ್ಟು ಆಮೇಲೆ ಕೂತ್ಕೊಂಡು ಓದ್ತೀನಿ ಅಂತ ನಿಮ್ಗೆ ನೀವೇ ಹೇಳ್ಕೊಡ್ತೀರಾ. ಓಕೆ, 5 ಮಿನಿಟ್ಸ್ ರೀಲ್ಸ್ ನೋಡೋದಕ್ಕೆ ಶುರು ಮಾಡಿದ್ದು ಅದು 3 ಅವರ್ಸ್ 4 ಅವರ್ಸ್ ಆಗಿಬಿಟ್ಟಿರುತ್ತೆ. ಆದ್ರೂ ನೀವು 4 ಅವರ್ಸ್ ನೀವು ಮೊಬೈಲಲ್ಲಿ ಸ್ಪೆಂಡ್ ಮಾಡಿದ್ರು ಕೂಡ ಟಯರ್ಡ್ ಅಂತ ಫೀಲ್ ಆಗ್ತಿರಲಿಲ್ಲ. ಇನ್ನು ಏನೋ ಎಂಜಾಯ್ ಮೂಮೆಂಟ್ ಥರ ಅಂತ ಅನ್ನಿಸ್ತಿತ್ತು ಅಲ್ವಾ? ಅದೇ ನೀವು ಜಸ್ಟ್ 10 ಮಿನಿಟ್ಸ್ ಬುಕ್ ಮುಂದೆ ಕೂತ್ಕೊಂಡು ಬುಕ್ ಓಪನ್ ಮಾಡಿ ಓದ್ತಿದ್ದೀರಾ ಅಂತ ಹೇಳಿದ್ರೆ ಆಲ್ರೆಡಿ ಎಕ್ಸಾಸ್ಟೆಡ್ ಫೀಲಿಂಗ್ ಬರ್ತಿರುತ್ತೆ. ಆಯಾಸ ಆಗಿದೆ, ಟಯರ್ಡ್ ಆಗಿದೆ. ಜಸ್ಟ್ 1 ಅವರ್ ಓದಿದ್ದಕ್ಕೇ ಆ ಥರ ಫೀಲಿಂಗ್ ಬರ್ತಿದೆ. ಮೊಬೈಲನ್ನು ನೀವು ಕಂಟಿನ್ಯೂಸ್ ಆಗಿ 4 ಅವರ್ 5 ಅವರ್ ಯೂಸ್ ಮಾಡಿದ್ರೂ ನಿಮಗೆ ಟಯರ್ಡ್ ಆಗಿದೆ ಅಂತ ಅನ್ನಿಸ್ತಿರಲ್ಲ. ಏನಿದು ಜಸ್ಟ್ 4 to 5 ಅವರ್ಸ್ ಯೂಸ್ ಮಾಡಿದ್ದೀರಾ ಮೊಬೈಲ್, ಬಟ್ ಎಕ್ಸಾಸ್ಟೆಡ್ ಅಂತ ಅನ್ನಿಸ್ತಿಲ್ಲ. ಬುಕ್ಕನ್ನು ಜಸ್ಟ್ 1 ಅವರ್ ಓದಿದ್ದಕ್ಕೇ ಎಕ್ಸಾಸ್ಟೆಡ್, ಆಯಾಸ ಆಗಿದೆ ಅಂತ ಅನ್ನಿಸ್ತಿದೆ. ಯಾಕೆ ಅಂತ ಹೇಳಿದ್ರೆ, ನಾವು ಯಾವಾಗೆಲ್ಲ ಮೊಬೈಲನ್ನು ಯೂಸ್ ಮಾಡ್ತಿರ್ತೀವಿ ಒಂಥರ ಜೋಶ್ ಇರುತ್ತೆ, ಎಂಜಾಯ್ ಮೂಮೆಂಟ್ ಇರುತ್ತೆ ಅಲ್ವಾ? ಸೊ ಎಂಜಾಯ್ ಮೂಮೆಂಟ್ ಇದೆ, ಖುಷಿ ಖುಷಿ ಅಂತ ಅನ್ನಿಸ್ತಿದೆ ಅಂತ ಹೇಳಿದ್ರೆ ನಿಮ್ಮ ಬ್ರೈನ್ ಖುಷಿಯಾಗಿರುತ್ತೆ, ನಿಮ್ಮ ಬ್ರೈನಿಗೆ ರಿವಾರ್ಡ್ ಸಿಗ್ತಿರುತ್ತೆ. ನೀವು ಮೊಬೈಲನ್ನು ನೋಡ್ತಿದ್ದೀರಾ ಅಂತ ಹೇಳಿದ್ರೆ ನೀವು ಖುಷಿ ಆಗ್ತಿದ್ದೀರಾ ಅಂತ ಹೇಳಿದ್ರೆ ಒಂದು ಹ್ಯಾಪಿ ಹಾರ್ಮೋನ್ ರಿಲೀಸ್ ಆಗುತ್ತೆ. ಯಾವುದು ಅಂತ ಹೇಳಿದ್ರೆ ಡೋಪಮೈನ್. ಈ ಡೋಪಮೈನ್ ಬಂದ್ಬಿಟ್ಟು ನಮ್ಮ ಬ್ರೈನಿಗೆ ರಿವಾರ್ಡ್ ಇದ್ದಾಗೆ, ಓಕೆನಾ? ನಮ್ಮ ಬ್ರೈನನ್ನು ಫುಲ್ ಖುಷಿ ಮಾಡಿಬಿಡುತ್ತೆ. ಬಟ್ ಓದ್ತಾ ಇದ್ದೀವಿ ಅಂತ ಹೇಳಿದ್ರೆ ಏನು ಎಕ್ಸೈಟೆಡ್ ಇರಲ್ಲ, ಜೋಶ್ ಇರಲ್ಲ, ಎಂಜಾಯ್ ಇರಲ್ಲ ಅಲ್ವಾ? ಫುಲ್ ಸ್ಟ್ರೆಸ್ ಆಗಿರುತ್ತೆ. ಸೊ ನಿಮ್ಮ ಬ್ರೈನಿಗೆ ರಿವಾರ್ಡ್ ಏನೂ ಸಿಗಲ್ಲ ಅಲ್ವಾ? ಬ್ರೈನ್ ಎಕ್ಸ್ಪೆಕ್ಟ್ ಮಾಡುತ್ತೆ, ಸರಿ ನಾನು ಈ ಕೆಲಸ ಮಾಡಿದ್ರೆ ನನಗೇನು ಸಿಗುತ್ತೆ ಅಂತ ಅಲ್ವಾ? ನೀವು ಮೊಬೈಲ್ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಖುಷಿ ಖುಷಿ ಫೀಲಿಂಗ್ ಬರ್ತಿರುತ್ತೆ, ಅಟ್ಲೀಸ್ಟ್ ಡೋಪಮೈನ್ ರಿಲೀಸ್ ಆಗುತ್ತೆ. ಬಟ್ ಓದ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವೇ ಪ್ರೆಷರ್ ಹಾಕ್ಕೊಂಡಿರ್ತೀರಾ, ಕಷ್ಟ ಆಗ್ತಿದೆ, ಆಯಾಸ ಆಗಿದೆ, ನಾಳೆ ಟೆಸ್ಟ್ ಇದೆ, ಹಾಗೆ ಹೀಗೆ ಅಂತ ನಿಮ್ಮ ಬ್ರೈನಿಗೆ ಕಷ್ಟ ಕೊಡ್ತಿರ್ತೀರಾ, ಪ್ರೆಷರ್ ಮಾಡ್ತಿರ್ತೀರಾ. ಸೊ ನಿಮ್ಮ ಬ್ರೈನ್ ನಾನೇನು ಕಷ್ಟ ತಗೊಳ್ಳಿ ಅಂತ ಓದೋದನ್ನ ಬಿಟ್ಟುಬಿಡುತ್ತೆ. ಸೊ ಇದನ್ನು ನಾವೇನು ಮಾಡಬೇಕು, ಬ್ರೈನಿಗೆ ರಿವಾರ್ಡ್ ಕೊಡಬೇಕು. ಸರಿ, ನಾನು ಇವಾಗ ಓದ್ತಿದ್ದೀನಿ, ಓದಾದ್ಮೇಲೆ ನಾನು ಹಿಂಗೆ ರಿವಾರ್ಡ್ ಕೊಡ್ತೀನಿ ಅಂತ ನೀವೇ ನಿಮ್ಮ ಬ್ರೈನನ್ನು ಕನ್ವರ್ಟ್ ಮಾಡಬೇಕು. ಹೇಗೆ ಅಂತ ಹೇಳಿದ್ರೆ, ಇವಾಗ ಓದ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ, 1 ಅವರ್ ಓದ್ತೀನಿ, ಓಕೆನಾ? 1 ಅವರ್ ಆದಮೇಲೆ ಬ್ರೈನ್ ನಿನಗೆ ನನ್ನ ಫೇವ್ರೆಟ್ ಸಾಂಗ್ ಕೇಳಿಸ್ತೀನಿ ಅಥವಾ ಫೇವ್ರೆಟ್ ಐಸ್ ಕ್ರೀಮ್ ತೊಗೋತೀನಿ, ಈ ಥರ ಏನಾದ್ರೂ ರಿವಾರ್ಡ್ ಅಂತ ನೀವು ಫಿಕ್ಸ್ ಮಾಡ್ಕೊಳ್ಬೇಕು. ಸೊ 1 ಅವರ್ ನಾನು ಓದ್ತಾ ಇದ್ದೀನಿ, ಅದಾದಮೇಲೆ ನನಗೆ ಫೇವ್ರೇಟ್ ಆಗಿರೋ ಅಂಥ ಕೆಲಸನ ಮಾಡ್ತೀನಿ. ಸೊ ನಿಮಗೆ ಫೇವ್ರೇಟ್ ಆಗಿರೋ ಕೆಲಸ ನೀವು ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಹ್ಯಾಪಿ ಹಾರ್ಮೋನ್ ರಿಲೀಸ್ ಆಗುತ್ತೆ, ಡೋಪಮೈನ್. ಆವಾಗ ನಿಮ್ಮ ಬ್ರೈನಿಗೆ ರಿವಾರ್ಡ್ ಸಿಕ್ಕಿದೆ ಅಂತ ಅರ್ಥ. ಸೊ ಯಾವುದೇ ಕೆಲಸ ಮಾಡಿದ್ರೂ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಲ್ವಾ, ಈ ಕೆಲಸ ಮಾಡಿದ್ರೆ ನನಗೇನು ಲಾಭ ಇದೆ ಅಂತ. ಸೊ ಸೇಮ್ ಲಾಜಿಕ್ ನಮ್ಮ ಬ್ರೈನಿಗೂ ಅಪ್ಲೈ ಆಗುತ್ತೆ ಮಕ್ಕಳ. ಸೊ ಓದಿದ್ರೆ ನನಗೇನು ಸಿಗುತ್ತೆ ಅಂತ ನಮ್ಮ ಬ್ರೈನ್ ಕೇಳುತ್ತೆ. ಸೊ ನೀವು ಹೇಳಬೇಕು, ಸೊ 1 ಅವರ್ ಪ್ರಾಪರಾಗಿ ನಾನು ಫೋಕಸ್ ಮಾಡಿ ಕಾನ್ಸಂಟ್ರೇಟ್ ಮಾಡಿ ಓದಿದ್ರೆ ನಾನು ನನಗೆ ಐಸ್ ಕ್ರೀಮ್ ತಿಂತೇನೆ, ಒಂದು ಫೇವ್ರೆಟ್ ಸಾಂಗ್ ಕೇಳ್ತೇನೆ, ಅಥವಾ ಏನೋ ಒಂದು ನಿಮ್ಗೆ ಇಷ್ಟ ಆಗಿರೋ ಕೆಲಸನ ಮಾಡ್ತೀನಿ ಅಂತ. ಸೊ ಇಷ್ಟ ಆಗಿರೋ ಕೆಲಸ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಬ್ರೈನ್ ನಿಮ್ಮ ಮಾತನ್ನು ಕೇಳುತ್ತೆ, ಓಕೆನಾ? ಸೊ ಇದನ್ನು ಪ್ರಾಕ್ಟೀಸ್ ಮಾಡಿ. 1 ಅವರ್ ಓದ್ತಿದ್ದೀನಿ, ಸೊ ಅದಾದಮೇಲೆ ನಾನು ನಿನಗೆ ಇದನ್ನು ಕೊಡಿಸ್ತೀನಿ ಅನ್ನೋ ಥರ. ಚಿಕ್ಕ ಮಕ್ಕಳು ಹಠ ಮಾಡೋದು ನೋಡಿದ್ದೀರಾ ಅಲ್ವಾ? ಇದನ್ನು ಮಾಡಿದ್ರೆ ಇದನ್ನು ಕೊಡಿಸ್ತೀವಿ ಅಂತ ಹೇಳ್ತಾರೆ ತಾನೇ ಪೇರೆಂಟು. ಸೇಮ್ ಲಾಜಿಕ್ಕು ನಮ್ಮ ಬ್ರೈನಿಗೂ ಅಪ್ಲೈ ಮಾಡಬೇಕು, ಓಕೆನಾ? ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಇವಾಗ ಡೋಪಮೈನ್ ಟ್ರ್ಯಾಪ್ ಹೇಳ್ಕೊಟ್ಟೆ ಅಲ್ವಾ? ಈ ಡೋಪಮೈನ್ ಟ್ರ್ಯಾಪನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ಇದು ಹ್ಯಾಪಿ ಹಾರ್ಮೋನ್. ಸೊ ನಾವು ಖುಷಿಯಾಗಿದ್ದಾಗೆಲ್ಲ ಇದು ರಿಲೀಸ್ ಆಗುತ್ತೆ, ಓಕೆನಾ? ನಮ್ಮ ಬ್ರೈನ್ ಫೋಕಸ್ಡಾಗಿ ಕಾನ್ಸಂಟ್ರೇಟಾಗಿ ಓದಬೇಕು ಅಂತ ಹೇಳಿದ್ರೆ ನಾವು ಕೂಡ ಓದಿ ಆದಮೇಲೆ ನಮ್ಮ ಬ್ರೈನಿಗೆ ಫುಲ್ ಖುಷಿ ಮಾಡಿಸ್ಬೇಕು. ಹೇಗೆ? ನಮಗಿಷ್ಟ ಆಗಿರೋ ಕೆಲಸನ ಮಾಡಬೇಕು. ಓಕೆ, ನೆಕ್ಸ್ಟ್ ಬಂದುಬಿಟ್ಟು
ಟೆಕ್ಸ್ಟ್ ಬುಕ್ಕನ್ನ ತುಂಬ ಸ್ಟ್ರೆಸ್ ಆಗಿ, ಕಷ್ಟ ಆಗಿ, ಆಯಾಸ ಮಾಡಿಕೊಂಡು ಅಯ್ಯೋ ಓದಬೇಕಲ್ಲ ಅಂತ ಮಾತ್ರ ಬುಕ್ಕನ್ನ ಓಪನ್ ಮಾಡಿ ಓದೋದಕ್ಕೆ ಹೋಗಬೇಡಿ. ನೀವು ಇವಾಗ ಗೇಮ್ಸನ್ನ ಪ್ಲೇ ಮಾಡಬೇಕು, ಆಟ ಆಡಬೇಕಾದ್ರೆ ಎಷ್ಟು ಫುಲ್ ಎಂತೂ ಇರುತ್ತೆ ತಾನೇ, ಫುಲ್ ಎಕ್ಸೈಟೆಡ್ ಆಗಿರ್ತೀರಾ ಅಲ್ವಾ, ಕ್ಯೂರಿಯಾಸಿಟಿ ಇರುತ್ತೆ ತಾನೇ. ಅದೇ ಫೀಲಿಂಗನ್ನು ನಾವು ಓದಬೇಕಾದ್ರೆ ತೊಗೊಬರ್ಬೇಕು. ಕಷ್ಟಪಟ್ಕೊಂಡು ಓದಬೇಕಲ್ಲ ಅನ್ನೋ ಎಕ್ಸ್ಪ್ರೆಷನ್ ಇಟ್ಕೊಂಡು ಓದಬೇಡಿ, ಓಕೆನಾ. ಸೊ ಈ ಟೆಕ್ಸ್ಟ್ ಬುಕ್ಕನ್ನ ಒಂದು ಯಾವ ಥರ ಒಂದು ಗೇಮ್ ಕನ್ವರ್ಟ್ ಮಾಡ್ಕೋಬೇಡಿ, ಓಕೆನಾ. ಯಾವ ಥರ ಜೋಶ್ ಇರುತ್ತೆ ಅಲ್ವಾ, ಓದಬೇಕಾದ್ರೂ ಅದೇ ಜೋಶಿಗೆ ನಾವು ಕನ್ವರ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಒಂದೇ ದಿನ ಕೂತ್ಕೊಂಡ್ಬಿಟ್ಟು ಒಂದು 10 ಪೇಜ್ ಓದಿ ಅಂತ ಹೇಳಲ್ಲ, ನಾನು ಖಂಡಿತವಾಗ್ಲೂ ಹೇಳಲ್ಲ. ನಮ್ಮ ಮಕ್ಕಳಿಗೆ ಕಂಟಿನ್ಯೂಸ್ 1 ಅವರ್ ಕೂತ್ಕೊಂಡು ಓದಿ ಅನ್ನೋದನ್ನೇ ಕಷ್ಟಪಟ್ಕೊಂಡು ಮಾಡ್ತಾರೆ ಅಲ್ವಾ. ಸೊ ಇವತ್ತಿಂದ ಏನು ಮಾಡಬೇಕು, ಜಸ್ಟ್ 10 ಮಿನಿಟ್ಸ್ ಓದೋಣ ಅಂತ ಅನ್ಕೊಳ್ಳೋಣ. ನಮ್ಮ ಬ್ರೈನಿಗೆ ನೀವು ಟಾರ್ಚರ್ ಮಾಡೋ ಆಗಿಲ್ಲ, ಓಕೆನಾ, ಕಷ್ಟ ಕೊಡೋ ಆಗಿಲ್ಲ. ನಾನು 4 ಅವರ್ ಓದಬೇಕು, 8 ಅವರ್ ಓದಬೇಕು ಅಂತ ನೀವೇ ಸ್ಟ್ರೆಸ್ ಕೊಟ್ಬಿಟ್ರೆ ನಿಮ್ಮ ಬ್ರೈನ್ ಹೇಳುತ್ತೆ ಸುಮ್ಮನೆ ಎಲ್ಲ ನಾನು ಕಷ್ಟ ಎಲ್ಲ ತೊಗೊಳ್ಳಲ್ಲ, ನೀವೇನಾದರೂ ಮಾಡ್ಕೊಳ್ಳಿ, ನೀವು ಓದಿದ್ದನ್ನ ನಾನು ತಲೆಯಲ್ಲಿ ಇಟ್ಕೊಳ್ಳಲ್ಲ ಅಂತ ಹೇಳ್ಬಿಡುತ್ತೆ. ಸೊ ಆ ಥರ ನಮ್ಮ ಬ್ರೈನಿಗೆ ಪ್ರೆಷರೈಸ್ ಮಾಡಬೇಡಿ. ಸೊ ನೀವು ಬ್ರೈನಿಗೆ ಕಾಮಾಗಿರೋದಕ್ಕೆ ಹೇಳಬೇಕು, ನಾನು 1 ಅವರ್ ಎಲ್ಲ ಓದಲ್ಲ, ಜಸ್ಟ್ 10 ಮಿನಿಟ್ಸಲ್ಲಿ ಓದ್ತಿದ್ದೀನಿ ಅಷ್ಟೇ, 10 ಮಿನಿಟ್ಸ್ ಅಷ್ಟೇ ಓದ್ತಾ ಇದ್ದೀನಿ, ಫೋಕಸ್ಡಾಗಿರಬೇಕು. ಈ ಥರ ಡೈಲಿ ನೀವು 10 ನಿಮಿಷ ಕೂತ್ಕೊಂಡು ಓದೋದಕ್ಕೆ ಶುರು ಮಾಡಿದ್ರೆ ವಿತಿನ್ ಅ ವೀಕ್ ನೀವು ಎಕ್ಸ್ಟೆಂಡ್ ಮಾಡಿರ್ತೀರ ಆ ಟೈಮನ್ನು. 10 ಮಿನಿಟ್ಸ್ ಇದ್ದಿದ್ದು 25 ಮಿನಿಟ್ಸ್ ಆಗಿರುತ್ತೆ, 25 ಮಿನಿಟ್ಸ್ ಇರೋದು ನೆಕ್ಸ್ಟ್ 1 ವೀಕಲ್ಲಿ 1 ಅವರ್ ಆಗಿರುತ್ತೆ. ಸೊ ಕಾಮಾಗಿ ನಿಮ್ಮ ಬ್ರೈನನ್ನು ಟ್ರೈನ್ ಮಾಡಬೇಕು, ಓಕೆನಾ. ಮೊದಲನೇದು ರಿವಾರ್ಡ್ ನೆನ್ಪಿಟ್ಕೊಳ್ಳಿ, ಓದ್ತಾ ಇದ್ದೀನಿ, ಇದು ಮುಗಿಸಿದ ತಕ್ಷಣವೇ ನನಗೆ ಇಷ್ಟ ಆಗಿರೋ ಒಂದು ಕೆಲಸ ಮಾಡ್ತಿದ್ದೀನಿ. ಸೊ ಇಷ್ಟ ಆಗಿರೋ ಕೆಲಸ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಬ್ರೈನ್ ಫುಲ್ ಖುಷಿ ಆಗಿಬಿಡುತ್ತೆ. ಸೊ ಇದು ಅಭ್ಯಾಸ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ 10 ನಿಮಿಷಕ್ಕೆಲ್ಲ ನಿಮ್ಮ ಬ್ರೈನ್ ನೋ ಅಂತ ಹೇಳಲ್ಲ. ಸರಿ 10 ನಿಮಿಷ ತಾನೇ ಓದ್ತೀನಿ ಅಂತ ನಿಮ್ಮ ಬ್ರೈನ್ ಕೂಡ ರೆಡಿ ಆಗುತ್ತೆ. ಸೊ ಚಿಕ್ಕ ಹೆಜ್ಜೆ ಇಡಬೇಕು, ಪುಟ್ಟ ಹೆಜ್ಜೆ ಇಡಬೇಕು. ಒಂದೇ ಸಲ ನಾನು ಟಾಪರ್ ಆಗ್ತೀನಿ ಅಂತೆಲ್ಲ ಮೆಂಟಲಿ ಟಾರ್ಚರ್ ತೊಗೊಳ್ಬೇಡಿ ಅಥವಾ ಮೆಂಟಲಿ ಪ್ರೆಷರೈಸ್ ಮಾಡ್ಕೊಳ್ಬೇಡಿ. ಚಿಕ್ಕ ಹೆಜ್ಜೆನೇ ಇಟ್ಕೊಂಡು ಹೋಗೋಣ, ಓಕೆನಾ. ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಒಂದು ಡೆಡಿಕೇಟೆಡ್ ಸ್ಪಾಟ್ ಇರಬೇಕು ಓದೋದಕ್ಕೆ, ಸೇಮ್ ಸ್ಪಾಟ್, ಓಕೆನಾ. ನೀವು ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಬೆಸ್ಟ್ ಪ್ಲೇಸ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ಪ್ಲೇಸನ್ನ ಚೂಸ್ ಮಾಡಿ, ಓಕೆನಾ. ಅದೇ ಪ್ಲೇಸಲ್ಲಿ ನೀವು ಕೂತ್ಕೊಂಡು ಓದಬೇಕು. ಸೊ ಡೈಲಿ ಒಂದೊಂದು ಜಾಗದಲ್ಲಿ ಕೂತ್ಕೊಂಡು ಓದ್ತೀನಿ ಅಂತ ಇರಬಾರ್ದು. ಒಂದೇ ಪ್ಲೇಸು, ಅದೇ ನಮ್ಮ ಫೇವ್ರೆಟ್ ಪ್ಲೇಸ್ ಆಗಿರಬೇಕು, ಅಲ್ಲೇ ಕೂತ್ಕೊಂಡು ಓದಬೇಕು. ಇದು ಒಂದು ಪ್ರಾಕ್ಟೀಸ್ ಮಾಡೋಣ. ನೆಕ್ಸ್ಟ್ ಬಂದುಬಿಟ್ಟು ಗುಡ್ ಲೈಟಿಂಗ್ ಇರಬೇಕು. ಆ ಸ್ಪೇಸಲ್ಲಿ ನಾವು ಯಾವ ಜಾಗ ಚೂಸ್ ಮಾಡ್ತೀವಲ್ವ ಆ ಜಾಗದಲ್ಲಿ ಒಳ್ಳೆ ಗಾಳಿ ಮತ್ತು ಬೆಳಕು ಇರಬೇಕು, ಓಕೆ. ಇದು ಯಾವ ಥರ ಅಂತ ಹೇಳಿದ್ರೆ, ಕರೆಕ್ಟಾಗಿ ನಮ್ಮ ಮಕ್ಕಳಿಗೆ ಇವಾಗ 10:30 ಅಥವಾ 11 ಗಂಟೆಗೆ ಮಲಗೋ ಅಭ್ಯಾಸ ಇದ್ದರೆ ಕರೆಕ್ಟಾಗಿ ಆ ಟೈಮಿಗೆ ಡೈಲಿ ನಿದ್ದೆ ಬರ್ತಿರುತ್ತೆ. ಅದು ಒಳ್ಳೆ ರುಟೀನ್ ಆಗಿರುತ್ತೆ ಅಲ್ವಾ, ನಮ್ಮ ಬ್ರೈನಿಗೆ ಅದು ಟ್ರೈನಿಂಗ್ ಆಗಿಬಿಟ್ಟಿರುತ್ತೆ. ಸೊ ಈ ಸಮಯದಲ್ಲಿ ಈ ಥರ ಕೆಲಸ ಮಾಡಬೇಕು ಅಂತ ಅಲ್ವಾ. ಸೇಮ್ ಲಾಜಿಕ್ ಬಂದುಬಿಟ್ಟು ಇಲ್ಲೂ ಅಪ್ಲೈ ಆಗುತ್ತೆ. ನಮ್ಮ ಬ್ರೈನಿಗೆ ನಾವು ಒಂದು ಜಾಗದಲ್ಲಿ ಕೂತ್ಕೊಂಡು ಓದ್ತಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೂ ರುಟೀನ್ ಟ್ರೈನಿಂಗ್ ಆಗಿಬಿಡುತ್ತೆ. ಸೊ ಈ ಜಾಗ ಅಂದಿದ ತಕ್ಷಣವೇ ಕೂತ್ಕೊಂಡು ಓದಬೇಕು, ಓದೋ ಮೈಂಡ್ ಸೆಟ್ ಬರಬೇಕು ಅಂತ ಬ್ರೈನಿಗೂ ಅರ್ಥ ಆಗಿರುತ್ತೆ. ಸೊ ಲಂಚ್ ಪೀರಿಯಡ್ ಅಂದಿದ ತಕ್ಷಣವೇ 1 to 2 ಅಂದಿದ ತಕ್ಷಣವೇ ಹೊಟ್ಟೆ ಹಶ್ವಾಗೋದಕ್ಕೆ ಶುರುವಾಗಿರುತ್ತೆ ಅಲ್ವಾ, ಊಟ ಮಾಡಬೇಕು ಅಂತ ಕ್ರೇವಿಂಗ್ ಶುರುವಾಗಿರುತ್ತೆ ಅಲ್ವಾ. ಸೊ ಆ ಟೈಮಿಂಗ್ಸ್ ಕೂಡ ಇಂಪಾರ್ಟೆಂಟ್, ಓಕೆನಾ. ಸೇಮ್ ಸ್ಪಾಟ್ ಇರಬೇಕು, ಮತ್ತು ಇಲ್ಲಿ ಬರೋಣವಾ ಸೇಮ್ ಟೈಮಿಂಗ್ ಕೂಡ ಇರಬೇಕು. ಒಂದೇ ಜಾಗ ಒಂದೇ ಸಮಯದಲ್ಲಿ ಓದೋದಕ್ಕೆ ಶುರು ಮಾಡಬೇಕು. ಇವತ್ತು 6 PM ಓದೋದಕ್ಕೆ ಶುರು ಮಾಡಿದ್ದೀನಿ ಅಂತ ಹೇಳಿದ್ರೆ ನಾಳೆ ಕೂಡ ನಾನು 6 PM ಶುರು ಮಾಡಬೇಕು. ಸೊ ಟೈಮಿಂಗು ಮತ್ತು ಪ್ಲೇಸ್ ಬಂದುಬಿಟ್ಟು ಚೇಂಜ್ ಮಾಡೋದಕ್ಕೆ ಹೋಗಬೇಡಿ, ನೀವು ಅದನ್ನೇ ಮೇಂಟೈನ್ ಮಾಡಬೇಕು, ಓಕೆನಾ. ಕನ್ಸಿಸ್ಟೆನ್ಸಿ ಇದ್ದರೆ ನಮ್ಮ ಬ್ರೈನಿಗೆ ಏನು ಆ ಥರ ಆಗುತ್ತೆ, ಟ್ರೈನಿಂಗ್ ಆಗಿಬಿಟ್ಟಿರುತ್ತೆ, ಸೊ ಎಕ್ಸ್ಪರ್ಟ್ ಆಗಿಬಿಟ್ಟಿರುತ್ತೆ. ಸೊ ಇದನ್ನು ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್. ಅದಾದಮೇಲೆ ಗಾಳಿ ಬೆಳಕು ಚೆನ್ನಾಗಿರಬೇಕು, ಜಾಸ್ತಿ ಹೈಡ್ರೇಟೆಡ್ ಆಗಿರಬೇಕು, ನೀರನ್ನು ಸಿಕ್ಕಾಪಟ್ಟೆ ಕುಡಿತಾ ಇರಬೇಕು. ಸೊ ನೀರು ಕುಡಿಯೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿರುತ್ತೆ, ಓಕೆನಾ. ನೀವು ಹೆಲ್ದಿ ಆಗಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಬ್ರೈನ್ ಸೂಪರ್ ಡೂಪರ್ ಆಗಿರುತ್ತೆ, ಆವಾಗ ನೀವು ಕಷ್ಟಪಡೋ ಅವಶ್ಯಕತೆ ಇರಲ್ಲ. ಮೇಯ್ನ್ ಇಂಪಾರ್ಟೆಂಟ್, ಕಷ್ಟಪಡಬೇಡಿ, ಪ್ರೆಷರೈಸ್ ಆಗಬೇಡಿ. ಸೊ ಡೋಪಮೈನನ್ನು ತಲೆಗಿಡ್ಕೊಳ್ಳಿ, ಓಕೆನಾ. ನಿಮ್ಮ ಬ್ರೈನನ್ನು ಖುಷಿ ಪಡಿಸೋದು ತುಂಬ ಇಂಪಾರ್ಟೆಂಟ್. ನಿಮಗೆ ಇಷ್ಟ ಆಗಿರೋ ಕೆಲಸನ ನಾನು ಇಷ್ಟು ಅವರ್ ಓದ್ಬಿಟ್ಟು ಆಮೇಲೆ ಮಾಡ್ತೀನಿ ಅಂತ ಒಂದು ಸಲ ಬ್ರೈನಿಗೆ ಹೇಳ್ಕೊಡಿ. ಆ ಬ್ರೈನ್ ನೋಡಿ ಯಾವ ಥರ ನಿಮ್ಮನ್ನು ಓದೋದಕ್ಕೆ ಅಡಿಕ್ಟ್ ಮಾಡಿಸುತ್ತೆ ಅಂತ ನೋಡಿ, ಓಕೆನಾ. ಸೊ ನಾನು ನಿಮಗೆ ಡೋಪಮೈನ್ ಟ್ರ್ಯಾಪನ್ನು ಹೇಳ್ಕೊಟ್ಟಿದ್ದೀನಿ. ಈ ಡೋಪಮೈನ್ ಟ್ರ್ಯಾಪ್ ನಿಜವಾಗ್ಲೂ ವರ್ಕ್ ಆಗುತ್ತೆ, ಟ್ರೈ ಮಾಡಿ. ಸೊ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಮಕ್ಕಳ.